ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ. ಈ ಧರ್ಮಸ್ಥಳ ಸಂಬಂಧಪಟ್ಟಂಗೆ ಒಂದಷ್ಟು ಸೂಕ್ಷ್ಮವಾದಂಥ ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ಎಲ್ಲಿವರೆಗೂ ಅಲ್ಲಿ ಪಳೆ ಉಳಿಕೆಗಳು ಕಟ್ಟಿಲ್ಲ, ಸಿಕ್ಕಿಲ್ವೋ ಅಲ್ಲಿವರೆಗೂ ಎಲ್ಲ ಓಕೆ ಆಗಿತ್ತು. ಕಾರಣ ಯಾಕೆ ಅಂತಂದ್ರೆ ಅಲ್ಲಿ ಮಾಧ್ಯಮಗಳು ರಿಪೋರ್ಟ್ ಮಾಡ್ತಾ ಇತ್ತು ಏನು ಸಿಕ್ಕಿಲ್ಲ ಅಂತ. ಸೊ ಈಗ ಸಿಕ್ಕಿದೆ. ಸಿಕ್ಕಿದ ಮೇಲೆ ಬೇರೆ ಸಮಸ್ಯೆ ಶುರುವಾಗ್ತಾ ಇದೆ. ಕ್ಯಾನ್ ಯು ಜಸ್ಟ್ ಬಿಲೀವ್? ಯಾರು ಮೆಸೇಜ್ ಮಾಡ್ಬಿಡ್ರಪ್ಪ, ಕಾಲ್ಗಳು ಮಾಡೋದು, ಮೆಸೇಜ್ ಮಾಡೋದು, ಲೈವ್ ಮಾಡ್ತಾ ಇದ್ರೆ ಕಾಲ್ ಮಾಡ್ತಿರಲ್ಲ, ಅದು ಏನು ಅಂತ ಅರ್ಥ ಆಗಲ್ಲ ನನಗೆ. ಈ ಧರ್ಮಸ್ಥಳದಲ್ಲಿ 2 days ಏನೂ ಸಿಕ್ಕಿಲ್ಲ. ಐಡೆಂಟಿ ಕಾರ್ಡ್ ಸಿಕ್ಕದ ಮೇಲೆ ಸುವರ್ಣ ಪಬ್ಲಿಕ್ಕು ಎಲ್ಲ ಡಲ್ ಆಗ್ಬಿಟ್ವು. ಪ್ಯಾರಲಲ್ಲಿ ಜನರ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು, ಭೀಮನ್ ಮೇಲೆ ನಂಬಿಕೆ ಜಾಸ್ತಿ ಆಯಿತು, ವಕೀಲರ ಮೇಲೆ, SIT ಮೇಲೆ ನಂಬಿಕೆ ಜಾಸ್ತಿ ಆಯಿತು. SIT ಅಂತಂದ್ರೆ ಅಲ್ಲಿ 20 ಜನ ಇದ್ದಾರೆ. ಮೊಹಂತಿ ಅವ್ರು ಬಿಟ್ಟರೆ ಖಂಡಿತವಾಗಿ ನಾನಂತೂ ಯಾರನ್ನೂ ನಂಬಲ್ಲ ಪರ್ಸ್ನಲ್ ಆಗಿ. ಈಗ ಒಂದು ಹೊಸ ಡೆವಲಪ್ಮೆಂಟ್ ಏನಾಗಿದೆ ಅಂತಂದರೆ, ಭೀಮನನ್ನು SIT ಅಧಿಕಾರಿ ಲೋವರ್ ರ್ಯಾಂಕ್ ಸಿರ್ಸಿ ಇನ್ಸ್ಪೆಕ್ಟ್ರು ಸಿರ್ಸಿ ಇನ್ಸ್ಪೆಕ್ಟ್ರು SIT ಸ್ವೀಟ್ 20 SIT ಟೀಮಲ್ಲಿ ಸಿರ್ಸಿ ಇನ್ಸ್ಪೆಕ್ಟರ್ ಇದ್ದಾನೆ, ಮಂಜುನಾಥ್ ಗೌಡ ಅಂತ. ಅವನು ನೆನ್ನೆ ಭೀಮನಿಗೆ ಧಮಕಿಯನ್ನು ಹಾಕ್ತಾ ಇದ್ದಾನೆ ಟು ವಿಡ್ರಾ ಇಟ್ ಫ್ರಮ್ ಇಸ್ ಒರಿಜಿನಲ್ ಕಂಪ್ಲೇಂಟ್. ಈಗ ಹೊರಗಡೆಯಿಂದ ಥ್ರೆಟ್ಟು ಅಶೋಕ್ ಕೊಟ್ಟ, BC ಪಾಟೀಲ್ ಕೊಟ್ಟ, ಅವನು ಯಾರೋ ಗೆಳೆಯಾರ್ ಕೊಟ್ಟ, ಕಿರಿಕೀರ್ತಿ ಕೊಟ್ಟ, ಎಲ್ಲರೂ ಕೊಟ್ಟಾಗ ಈಗ SIT ಒಳಗಡೆನೇನೆ ಮಂಜುನಾಥ್ ಗೌಡ ಅನ್ನೋ ಸಿರ್ಸಿ ಇನ್ಸ್ಪೆಕ್ಟರ್ ಇಸ್ ಅ ಪಾರ್ಟ್ ಆಫ್ ಸ್ವೀಟ್ 20. SITಯ 20 ಟೀಮ್ ಜನ ಏನಿದ್ದಾರೆ ಅದೆಲ್ಲ ಒಂದು ಪಾರ್ಟು. ಐ ಶೋ ಇಸ್ ಇದು ಆಕ್ಚುಲಿ ಮಂಜುನಾಥ ಗೌಡ ಅಂತ. SIT ಟೀಮಲ್ಲಿ ಇವನಿದ್ದಾನೆ, SIT ಟೀಮಲ್ಲಿ ಇವನಿದ್ದಾನೆ. ದಯಮಾಡಿ ಮುಖ ನೋಡ್ಕೊಳ್ಳಿ. ಇವನು ನಿನ್ನೆಯಿಂದ ಭೀಮನಿಗೆ ಧಮಕಿ ಆಗ್ತಾ ಇದ್ದಾನೆ, ನೀನು ಕೊಟ್ಟಿರೋಂಥ ಕಂಪ್ಲೇಂಟ್ನ ವಿಡ್ರಾ ಮಾಡ್ಕೊಳ್ಬೇಕು, ನೀನು ಕೊಟ್ಟಿರೋಂಥ ಕಂಪ್ಲೇಂಟನ್ನು ನೀವು ನೋಡ್ಬೋದು. 20 ಜನ SIT ಅಧಿಕಾರಿಗಳಿದ್ದಾರೆ. ಸಾಲದಕ್ಕೆ ಮಂಜುನಾಥ್ ಗೌಡ ಅಂತೆ, ಲೆಕ್ಕ ಹಾಕೊಳ್ಳಿ. ಇವನ್ ಎಂತ ಬೇವರ್ಸಿ ಇರಬೇಕು. ಆ ಭೀಮನಿಗೆ ಥ್ರೆಟ್ನಿಂಗ್ ಮಾಡಿದಾನೆ, ಸಾಲದಕ್ಕೆ ಗೌಡ ಅಂತ ಹೆಸರು ಇಟ್ಕೊಂಡಿದ್ದಾನೆ. ಇಂಥ ನಮಕ್ಕರಾಮ್ ಹರಾಮಿಗಳಿಂದ ಸಮುದಾಯಕ್ಕೂ ಕೆಟ್ಟ ಹೆಸರು, ಸಮಾಜಕ್ಕೂ ಕೆಟ್ಟ ಹೆಸರು, ಕನ್ನಡಿಗರಿಗೂ ಕೆಟ್ಟ ಹೆಸರು. ಇವನ್ ಕಾಕಿ ಹಾಕೋಣದ ಬದಲೆಲ್ಲ ಮಾಮ ಕೆಲಸ ಮಾಡಿದ್ರೆ ಬೆಸ್ಟ್ ಅಲ್ವಾ? ಸಿರ್ಸಿ ಇನ್ಸ್ಪೆಕ್ಟರ್ ಇವನು, ಸಿರ್ಸಿ ಇನ್ಸ್ಪೆಕ್ಟರ್ ಅಂತೆ. ಎಂತ ಹಳೆ ಬೇವರ್ಸಿ ಇರ್ಬೇಕು ಇವನು, ಲೆಕ್ಕ ಹಾಕೊಳ್ಳಿ. ಭೀಮನಿಗೆ ಥ್ರೆಟ್ನಿಂಗ್ ಮಾಡ್ತಾ ಇದ್ದಾನಂತೆ. ಕಂಪ್ಲೀಟ್ ಆಗಿ ರಿಪೋರ್ಟ್ ಹಾಕಿದ್ದಾರೆ. ಆಲ್ರೆಡಿ ಇದು ಕಂಪ್ಲೇಂಟ್ ಸಹ ಆಗಿದೆ. ಇವನೇ ನೋಡಿ, ಸಿರ್ಸಿ ಇನ್ಸ್ಪೆಕ್ಟ್ರು ಮಂಜುನಾಥ್ ಗೌಡ ಅಂತೆ, 3 ಸ್ಟಾರು. ಭೀಮನನ್ನ ನಿನ್ನೆಯಿಂದ ಥ್ರೆಟ್ನಿಂಗ್ ಮಾಡಿದಾನೆ ಅಂತ. ಆಮೇಲೆ ಎಲ್ಲ ಅವ್ನು ಕೊಟ್ಟಿರೋದನ್ನೆಲ್ಲ ನೋಡಿ. SIT ಆಫೀಸರ್ ಮಂಜುನಾಥ್ ಗೌಡ ಥ್ರೆಟನ್ಸ್ ಭೀಮಾ ಟು ವಿಡ್ರಾ ಕಂಪ್ಲೇಂಟ್, ಕ್ಯಾಪ್ಚರ್ಸ್ ವಿಡಿಯೋ. ಇವನು ಬರೀ ಧಮಕಿ ಒಂದೇ ಹಾಕಿಲ್ಲ, ಅವನು ಮೊಬೈಲಿಂದ ರೆಕಾರ್ಡ್ ಮಾಡ್ಕೊಂಡಿದ್ದಾನಂತೆ. ಈಸ್ ಎ ಪಾರ್ಟ್ ಆಫ್ SIT. SITಯ
in a shocking development that could shake public interest. Ongoing probe, a police officer by name Manjunath Gowda has been accused of threatening the key witness complainant in Dharmasthala mass burial case. The officer allegedly pressurized the complainant on Friday, August 1ನೇ ತಾರೀಕು ನಿನ್ನೆ, to retract the original police complaint at the Dharmasthala police station. Gowda, a police inspector at Shirsi Rural Police Station, Uttara Sirsi Rural Police Station Inspector is a part of this. So the reference X is used by this website to protect the source of information. As in the original complaint, different alphabet is used. An advocate representing Bima has now filed a complaint with the SIT officials narrating the incident. This dramatic development has raised serious questions about the credibility of lower rank officers headed by DGP Mohanty. Mohanty Sahibra, yenra idu? This information was shared by blrpost.com by officially at the Home Ministry, who also provided the content of the complaint. According to official, the advocate Ananya Gowda has demanded the immediate removal of Manjunath Gowda. Complainant against Manjunath Gowda for coercing with the threatening is the utmost serious and concern that we are writing. ನೋಡಿದ್ರಲ್ಲ, SIT ನಲ್ಲಿ ಮಂಜುನಾಥ್ ಗೌಡ ಅನ್ನೋ ಬೇವರ್ಸಿ, ಹಳೆ ಬೇವರ್ಸಿ, ಇವನೊಬ್ಬ ಸೀನಿಯರ್, ಇವನೊಬ್ಬ ಸಬ್ ಇನ್ಸ್ಪೆಕ್ಟರ್ ಸಿರ್ಸಿ ರೂರಲ್ ಪೊಲೀಸ್ ಸ್ಟೇಷನ್ ಅಂತ, ಈ ಹಳೆ ಬೇವರ್ಸಿ ಕಂಪ್ಲೇಂಟ್ಗೆ ಥ್ರೆಟ್ನಿಂಗ್ ಮಾಡ್ತಾನೆ. ಮಾಮ ಕೆಲಸ ಮಾಡ್ಬೋದಲ್ವಾ? ಈ ಹಳೆ ಬೇವರ್ಸಿ ಇನ್ಸ್ಪೆಕ್ಟರ್ ಅಲ್ಲೋಗಿ ಬ್ರೀಫ್ ಕೇಸ್ ಇಸ್ಕೊಂಡು ಭೀಮನ್ನ ಥ್ರೆಟ್ನಿಂಗ್ ಮಾಡಿ, ಲೇ ಹಳೆ ಬೇವರ್ಸಿ ಮಂಜುನಾಥ್ ಗೌಡ, ಆ ಯೂನಿಫಾರ್ಮ್ ಬಿಚ್ಚಾಕ್ ಬಾಂಬೆಗೆ ಹೋಗಲೇ, ಬಾಂಬೆಗೆ ಹೋಗ, ನಿನ್ನ ಯಾವನಲ್ಲೇ ಇನ್ಸ್ಪೆಕ್ಟರ್ ಅಂತ ಹೇಳಿದಲೇ, ಹೇ ಹಳೆ ಬೇವರ್ಸಿ, ನಿನಗೆ ಹೇಳ್ತೀನಿ, ಎಕ್ಕಡದಲ್ಲಿ ಪೂಜೆ ಮಾಡ್ಬೇಕಾಗತ್ತೆ. ಎಷ್ಟು ಕಷ್ಟಪಟ್ಟಿದ್ರೋ ನಾವೆಲ್ಲ. ಹಲ್ಕಟ್ ಬೇವರ್ಸಿ ತಗೊಂಬಂದು ಯೂನಿಫಾರ್ಮ್ ಹಾಕೊಂಡು ಮಾಮ ಕೆಲಸ ಮಾಡ್ತೀಯಾ? ನಾಚಿಕೆ ಗಿಚ್ಕೆ ಆಗಲ್ಲ ನಿನಗೆ? ವಾಟ್ ಎ ನಾನ್ ಸೆನ್ಸ್. ಅಶೋಕ್ ಅಂದಾಯ್ತು, ಪಾಟೀಲ್, BC ಪಾಟೀಲ್ ಅಂದಾಯ್ತು, ಈಗ ಈ ಬೇವರ್ಸಿ, ಹಳೆ ಬೇವರ್ಸಿ ಮಂಜುನಾಥ್ ಗೌಡ ಅಂತೆ. ಸಮುದಾಯಕ್ಕೂ ಕೆಟ್ಟ ಹೆಸರು ಇಂಥ ಬೇವರ್ಸಿಗಳು, ಡಿಪಾರ್ಟ್ಮೆಂಟ್ಗೂ ಕೆಟ್ಟ ಹೆಸರು. ಎಷ್ಟು ರೋಲ್ ಕಾಲ್ ಮಾಡಿ ಸಿರ್ಸಿನಲ್ಲಿ ಇನ್ಸ್ಪೆಕ್ಟರ್ ಆಗಿರ್ಬೋದು, ಇವನ್ ಅಪಾಯಿಂಟ್ಮೆಂಟ್ ತೆಗಿಬೇಕು ಇವಾಗ. ವಿ ವಿಲ್ ಡಿಗ್ ಔಟ್ ಇಸ್ ಅಪಾಯಿಂಟ್ಮೆಂಟ್ ಆಲ್ಸೋ ಇಮಿಡಿಯೇಟ್ಲಿ. ಮೋಹಂತಿ ಅವರೇ, ಕೈಂಡ್ಲಿ ಡಿಸ್ಚಾರ್ಜ್ ಇಮ್ ಫ್ರಮ್ SIT ಇಂದ ಅವನನ್ನ ಡಿಸ್ಚಾರ್ಜ್ ಮಾಡಿ ಇಮಿಡಿಯೇಟ್ ಆಗಿ. ವಿ ಡೋಂಟ್ ವಾಂಟ್ ದಿಸ್ ಫೆಲೋ, ದಿಸ್ ಇಡಿಯಟ್ ಟು ರಿಮೇನ್ ಇನ್ SIT. ಯಾಕ್ರಿ ಹೆಂಗ್ರಿ ಥ್ರೆಟ್ನಿಂಗ್ ಮಾಡ್ತಾರೆ ಮೋಹಂತಿ ಅವರೇ? SIT ಮುಖ್ಯಸ್ಥರಾದಂತ ಮೋಹಂತಿ ಅವರೇ, ಇವನು ಭೀಮನನ್ನ ಥ್ರೆಟ್ನಿಂಗ್ ಮಾಡ್ತಾ ಇದ್ರಂತೆ. ಈ ಹಳೆ ಬೇವರ್ಸಿ ಮಂಜುನಾಥ್ ಗೌಡ ಸಿರ್ಸಿ ಸ್ಟೇಷನ್ ರೂರಲ್ ಸ್ಟೇಷನ್ ಇನ್ಸ್ಪೆಕ್ಟರ್ನ ಡಿಪ್ಲಾಯ್ ಮಾಡ್ಕೊಂಡಿದಾರ. ಇಂಥ ಹಳೆ ಬೇವರ್ಸಿಗಳೆಲ್ಲ ಸಾರಿ ಕಟ್ಟಾಯ್ತು. ಇಂಥ ಹಳೆ ಬೇವರ್ಸಿಗಳು ಮಾಮ ಕೆಲಸ ಮಾಡೋಂತಾರನ್ನ SIT ಮಾಡ್ಕೊಂಡ್ರೆ ಆ ತನಿಖೆ ಮುಂದುವರಿತದ? ಇವನ್ ಯಾರು? ಆ ಭೀಮನ್ನ ಥ್ರೆಟ್ನಿಂಗ್ ಮಾಡಕ್ಕೆ ಇವನ್ ಯಾರು? ಇವನ ಅಧಿಕಾರ ಅಲ್ಲಿ ತನಿಖೆ ಮಾಡೋದು, ಆಮೇಲೆ ಅವನಿಗೆ ಭೀಮನ್ಗೆ ಪ್ರೊಟೆಕ್ಷನ್ ಕೊಡೋದು. ಭೀಮನ್ ಪ್ರೊಟೆಕ್ಷನ್ ಕೊಡೋದು ಬಿಟ್ಟು ಭೀಮನ್ನೇ ಧಮಕಿ ಹಾಕ್ತಾನಂತೆ, ವಿಡಿಯೋ ಮಾಡ್ಕೊಂಡಿದ್ದಾನಂತೆ. FIR ಮಾಡಿ, ಫಸ್ಟ್ FIR ಮಾಡಿ, ಅರೆಸ್ಟ್ ಟೈಮ್. SIT ಮುಖ್ಯಸ್ಥರಿಗೆ ನಾನು ಕೇಳೋದೇನು ಅಂತಂದ್ರೆ, ಇಮಿಡಿಯೇಟ್ಲಿ ಮಂಜುನಾಥ್ ಗೌಡ ಅವನ ಮೊಬೈಲ್ ಅನ್ನ ಸೀಸ್ ಮಾಡಿ. ಯಾಕಂದ್ರೆ ಭೀಮನ್ಗೆ ಥ್ರೆಟ್ನಿಂಗ್ ಮಾಡಿರೋ ಅಂತ ವಿಡಿಯೋನ ಅವ್ನ ಮೊಬೈಲ್ ಇದೆಯಂತೆ. ಇಮಿಡಿಯೇಟ್ ಆಗಿ ಫಸ್ಟ್ FIR ಆಗಬೇಕು. ಈ ಮಂಜುನಾಥ್ ಗೌಡನನ್ನ ಇಂಟ್ರಾಗೇಟ್ ಮಾಡಬೇಕು, ಅರೆಸ್ಟ್ ಮಾಡಬೇಕು. ಯಾರು ಟು ಇಂಟ್ರಾಗೇಟ್? ಇವನ ಹಿಂದೆ ಯಾರಿದ್ದಾರೆ? ಮಂಜುನಾಥ್ ಗೌಡನ ಹಿಂದೆ ಹಣ ಕೊಟ್ಟು ಯಾರಿದ್ದು ಅದನ್ನ SIT ಮುಖ್ಯಸ್ಥರು ಅವನನ್ನೇ ಅರೆಸ್ಟ್ ಮಾಡಿ. ದ ಫಸ್ಟ್ ಅರೆಸ್ಟ್ ಶುಡ್ ಹ್ಯಾಪನ್ ಫ್ರಮ್ ಮಂಜುನಾಥ್ ಗೌಡ. ಮಂಜುನಾಥ್ ಗೌಡನನ್ನ SIT ನಲ್ಲಿರೋ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡನನ್ನ SIT ಅವರೇ ಅರೆಸ್ಟ್ ಮಾಡಬೇಕು. ಅವನ ಮೊಬೈಲ್ ಅನ್ನ ಸೀಸ್ ಮಾಡಬೇಕು. ಇವನನ್ನ ಭೀಮನನ್ನ ಧಮಕಿ ಹಾಕ್ತಾ ರೆಕಾರ್ಡೆಡ್. ಆಮೇಲೆ ಇವನಿಗೆ ಹಣ ಕೊಟ್ಟು ಈ ಕೆಲಸವನ್ನ ಯಾರು ಮಾಡಿಸಕ್ಕಾಯ್ತಾರೆ? ದಣಿಗಳ ಯಾರು? ವಿ ವಾಂಟೆಡ್ ಪಬ್ಲಿಕ್ಗೆ ಬೇಕಾಗಿದೆ. ಸಾರಿ, ಏನಾಗ್ತಾ ಇದೆ? ಒಂದು ಯಾರು ಕೂಡ ಹೆಲ್ಪ್ ಮಾಡ್ತಾ ಇಲ್ಲ, ಬದಲಿಗೆ ಧಮಕಿಗಳು ಕೊಡ್ತಾರೆ ಅಂತಂದ್ರೆ ನೋಡಿ. ಇವನೇ ಮಹಾನ್ ಭಾವ ಮಂಜುನಾಥ್ ಗೌಡ ಅಂತೆ. ಇವನೊಬ್ಬ ಹಳೆ ಬೇವರ್ಸಿ.
ಇವನು ನಿಜವಾಗ್ಲೂ ಇನ್ಸ್ಪೆಕ್ಟರ್ ಆಗ್ಲಿಕ್ಕೆ ನಾಲಾಯಕು ಡಿಪಾರ್ಟ್ಮೆಂಟು SIT ಇಮಿಡಿಯೇಟ್ ಆಗಿ ಇವನನ್ನ ನೋಟಿಸ್ ಕೊಟ್ಟು FIR ಮಾಡಿ ಇವನನ್ನ ಮೊದಲು ಅರೆಸ್ಟ್ ಮಾಡಿ. ಈ ಮಂಜುನಾಥ್ ಗೌಡ ಇನ್ಸ್ಪೆಕ್ಟ್ರು SITಲಿರೋನ್ಗೆ ಹಣ ಕೊಟ್ಟಿದ್ದು ಯಾರೋ, ಇನ್ಫ್ಲೂಯೆನ್ಸ್ ಮಾಡಿದ್ದು ಯಾರೋ, ಈ ಕೆಲಸ ಮಾಡಕ್ಕೆ ಯಾರೋ, ಫಸ್ಟ್ FIR ಇವಂದೇ ಆಗಬೇಕು. ಇವನನ್ನೇ ಮೊದಲು SIT ಅವ್ರು ಅರೆಸ್ಟ್ ಮಾಡಬೇಕು. ಇವನ್ ಹಿಂದ್ಗಡೆ ಯಾರಿದ್ದಾರೆ ಹಣ ಕೊಟ್ಟು ಹೆಸರಿಗೆ ಮಂಜುನಾಥ ಗೌಡ ಬೇವರ್ಸಿ. ಸೀರಿಯಸ್ಲಿ ಇಸ್ ಸಮಥಿಂಗ್ ರಾಂಗ್ ವಿತ್ ದಿಸ್ ಗೈಸ್. ತಲೆನೋವು ಇದೆಯೇ ನನಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟು ಆತ್ಮನ ಮಾರ್ಕಣಕ್ಕೆ ಸಾಧ್ಯನಾ? ಒಬ್ಬ SIT ಅಫಿಷಿಯಲ್ ಆಗಿ ಧಮಕಿ ಆಗ್ತಾನೆ ಇವನೊಬ್ಬ ಹಳೆ SIT ಅವರು ಇವನ ಮೇಲೆ FIR ಮಾಡಬೇಕು, ಇಮಿಡಿಯೇಟ್ ಕಷ್ಟಿ ಸಾರಿ ಇವನನ್ನ ಅರೆಸ್ಟ್ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಮಂಜುನಾಥ ಗೌಡನನ್ನ ಅರೆಸ್ಟ್ ಮಾಡಬೇಕು. ಇವನ್ ಹಿಂದ್ಗಡೆ ಧಮಕಿ ಹಾಕಕ್ಕೆ ಯಾರು ಬಳಸಿದ್ರು ಇವನ್ನ ವಿ ಆರ್ ವೆರಿ ಕ್ಲೋಸ್. ಈ SIT ಟೀಮಲ್ಲಿರೋ ಮಂಜುನಾಥ ಗೌಡನನ್ನ ಅರೆಸ್ಟ್ ಮಾಡಿದ್ರೆ SIT ಅವರು ಖಂಡಿತ ಗೊತ್ತಾಗುತ್ತೆ ಇವನ್ ಹಿಂದ್ಗಡೆ ಯಾರಿದ್ದಾರೆ ಅಂತ. ವಿ ಆರ್ ವೆರಿ ನಿಯರ್ ಟು, ತುಂಬಾ ಹತ್ತಿರದಲ್ಲಿದ್ದೀವಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್ ಮಂಜುನಾಥ ಗೌಡನ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಯು ಥ್ರೆಟನ್ಡ್ ಭೀಮಾ. ನಮಗ್ ಗೊತ್ತಾಗಬೇಕಾಗಿದೆ ಈ ಮಂಜುನಾಥ ಗೌಡ ಇನ್ಸ್ಪೆಕ್ಟರ್ನ ಬಳಸ್ತವ್ರು ಯಾರು, ಈ ಧಮಕಿ ಹಾಕಕ್ಕೆ ಅವನಿಗೆ ಹಣ ಕೊಟ್ಟು ಇದನ್ನ ಮಾಡಿಸಿದವ್ರು ಯಾರು, ಇನ್ಫ್ಲೂಯೆನ್ಸ್ ಮಾಡಿದವ್ರು ಯಾರು. SIT ಇದನ್ನ ತನಿಖೆ ಮಾಡಲೇಬೇಕು. ಮೊದಲು ಈ ಮಂಜುನಾಥನನ್ನ, ಈ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡನನ್ನ ಮೊದಲು ಅರೆಸ್ಟ್ ಮಾಡಿ. ದಿಸ್ ಇಸ್ ವಾಟ್ ದ ಡಿಮ್ಯಾಂಡ್ ಆಫ್ ದ ಪಬ್ಲಿಕ್. ನೋಡಿ, ಆರ್ ಅಶೋಕ್ ಆಯ್ತು, BC ಪಾಟೀಲ್ ಆಯ್ತು, ಕೀರ್ತಿ ಆಯ್ತು, ವಸಂತ್ ಗಿಳಿಯಾರ್ ಆಯ್ತು. ಸರ್ಕಾರದಲ್ಲೇ 3 ಪಕ್ಷದವರು ಆರೋಪಿಗಳ ಪರ ನಿಂತ್ಕೊಂಡಿದ್ದಾಯ್ತು. ಇವಾಗ ಖುದ್ದು SIT ಟೀಮಲ್ಲಿರೋ ಶಿರ್ಸಿ ರೂರಲ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅಂತೆ ಹಳೆ ಬೇವರ್ಸಿ ಮಂಜುನಾಥ ಗೌಡ. ನಮ್ಮ ಸಮುದಾಯದ ಹೆಸರು ಬೇರೆ ಇಟ್ಕೊಂಡಿದ್ಯಲ್ಲೋ, ಹಳೆ ಬೇವರ್ಸಿ. ಅಲ್ಲಿ ಹೋಗು, ಬಾಂಬೆ ಗಿಂಬೆಗೆ ಹೋಗಿ ಮಾಮ ಕೆಲಸ ಮಾಡು, ಹೆಚ್ಚಾಗಿ ಸಂಪಾದನೆ ಮಾಡ್ಬೋದು. ಯಾವನ ನಿನ್ಗೆ ಯೂನಿಫಾರ್ಮ್ ಕೊಟ್ಟಿದ್ದಲೇ ಹಳೆ ಬೇವರ್ಸಿ. ಐ ಡೋಂಟ್ ಮೈಂಡ್ ಸೇಯಿಂಗ್ ದಿಸ್ ಇಡಿಯಟ್. ಮೈ ಮೇಲೆ ಬಟ್ಟೆ ಬಿಚ್ಚಿ ಜೈಲಿಗೆ ಕಳಿಸಿಲ್ಲ. ನಮ್ಮ ಹೆಸರು ಜಗದೀಶ ಅಲ್ಲ. ನಿನ್ನ ಯಾವನ ಥ್ರೆಟನ್ ಮಾಡಕ್ ಹೇಳಿದ್ದು? ಅಫಿಷಿಯಲ್ ಕಂಪ್ಲೇಂಟ್ ಆಗಿದೆ. SIT ಮೋಹಂತಿ ಅವರೇ, ಇಮಿಡಿಯೇಟ್ಲಿ ಅರೆಸ್ಟ್ ದಿಸ್ ಫೆಲೋ. SIT ತೆಗಿಯೋದು ಬೇರೆ ವಿಚಾರ, ಇವನ್ ಮೇಲೆ FIR ಆಗಬೇಕು. ಕಂಪ್ಲೇಂಟ್ ಆಗಿದೆ. ಮೋಹಂತಿ ಅವರೇ, ವಿ ನೀಡ್ ಇಮಿಡಿಯೇಟ್ಲಿ FIR. ಈ ಹಳೆ ಬೇವರ್ಸಿ ಇನ್ಸ್ಪೆಕ್ಟರ್, ಶಿರ್ಸಿ ರೂರಲ್ ಇನ್ಸ್ಪೆಕ್ಟರ್ ಹಳೆ ಬೇವರ್ಸಿ, ಇವನ ಮೇಲೆ FIR ಆಗಬೇಕು ಮೋಸ್ಟ್ ಇಂಪಾರ್ಟೆಂಟ್ಲಿ. ಆಮೇಲೆ ಇವನ್ನ ಅರೆಸ್ಟ್ ಮಾಡಬೇಕು. ಅವನ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಿದನಂತೆ ಭೀಮಂದು, ಆ ಮೊಬೈಲ್ ನ ಸೀಸ್ ಮಾಡಬೇಕು. ಇವನಿಗೆ ಧಮಕಿ ಹಾಕಕ್ಕೆ ಯಾರು ಹೇಳಿದ್ದು, ಯಾರು ಬಳಸಿದ್ರು, ಎಷ್ಟು ಬ್ರೀಫ್ ಕೇಸ್ ಇಸ್ಕೊಂಡಿದ್ದಾನೆ ಅದು ನಮಗೆ ಗೊತ್ತಾಗಬೇಕು. ಬ್ರೀಫ್ ಕೇಸ್ ಕೊಟ್ಟವ್ರು ಯಾರು ಅವ್ರನ್ನೂ ಅರೆಸ್ಟ್ ಮಾಡಬೇಕು, ದ ಮೋಸ್ಟ್ ಇಂಪಾರ್ಟೆಂಟ್ಲಿ. ಆಮೇಲೆ ಇವನ ಮಂಜುನಾಥ, ಇನ್ಸ್ಪೆಕ್ಟರ್ ಮಂಜುನಾಥನ ಗೌಡನ ಆಕ್ಷನ್ ಏನಿದೆ ಐ ಥಿಂಕ್ ಬೇಕಾಗಿದೆ. ಕಾರಣ ಯಾಕೆ ಅಂತಂದ್ರೆ ಇವಾಗ ಗೊತ್ತಾಗುತ್ತೆ ಈ ಎಂಟೈರ್ ಕೇಸಲ್ಲಿ ಯಾರು ಆಟ ಆಡ್ತಾ ಇದ್ದಾರೆ ಅಂತ. ಆ ಆರೋಪಿಗಳ ಪರವಾಗಿ ಯಾರು ಆಟ ಆಡ್ತಾ ಇದ್ದಾರೆ ಎಲ್ಲಾರನ್ನೂ ಬಳಸಿದಾಯ್ತು. ವಿರೋಧ ಪಕ್ಷದ ಆರ್ ಅಶೋಕನ್ ಬಳಸಿದಾಯ್ತು, BC ಪಾಟೀಲ್ ಬಳಸಿದ ಕೀರ್ತಿ ಆಯ್ತು, ವಸಂತ್ ಗಿಳಿಯಾರ್ ಆಯ್ತು, ಭಟ್ರ ಆಯ್ತು, ವಿಶ್ವೇಶ್ವರ ಭಟ್ಟ ಆಯ್ತು. ಆಯ್ತಾ, ಕಾಂಗ್ರೆಸ್ ಅಲ್ಲಿರೋ ದೈತ್ಯಕಾರಗಳನ್ನ ಬಳಸಿದಾಯ್ತು, BJPನ ಬಳಸಿದಾಯ್ತು. ಈಗ SIT ಅಲ್ಲಿರೋ ಈ ಹಳೆ ಬೇವರ್ಸಿ ಮಂಜುನಾಥ ಗೌಡನನ್ನ ಬಳಸ್ತಾ ಇದ್ದಾರೆ. ವಿ ವಾಂಟ್ ಇವನ್ ಮೇಲೆ FIR ಆಗಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಕಂಪ್ಲೇಂಟ್ ಆಗಿದೆ, ಅಫಿಷಿಯಲ್ ಕಂಪ್ಲೇಂಟ್ ಆಗಿದೆ. ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡಿ ಈ ಹಳೆ ಬೇವರ್ಸಿ ಮುಖ ನೋಡಿ. ಇವನ್ ಮನೆಯಲ್ಲಿ ಹೆಂಡತಿ ಮಕ್ಳಿಲ್ವಾ? ಇವನ ಮನೆಯಲ್ಲಿ ಹೆಂಡತಿ ಮಕ್ಳಿಲ್ವಾ? ಅಲ್ಲ, ಇವನ್ ಮನೆಯಲ್ಲಿ ಹೆಂಡತಿ ಮಕ್ಳು ಇಲ್ವಾ? ನೋಡಿ ಎಷ್ಟೇ ಮಾಡಿ. ಇಂಥವನ್ ಕೈ ಕೊಟ್ರೆ ಏನಾಗುತ್ತೆ ಮುಂದೆ? ಇಡೀ ಕರ್ನಾಟಕ ಈಗ ವಾಚ್ ಮಾಡ್ತಾ ಇದೆ. ಲೇ, ಸರ್ಕಾರಿ ಅಧಿಕಾರಿ ಆದ್ರೆ ಅವ್ನು ಯಾರೋ ಹೇಳ್ತಾ ಇದ್ದಾನೆ, ಸರ್ಕಾರಿ ಅಧಿಕಾರಿ ನಿಂದಿಸ್ತೀರಾ? ತಾಕತ್ತಿದ್ರೆ ನನ್ನ ಮೇಲೆ FIR ಮಾಡಕ್ಕೆ ಹೇಳು, ನಿಂದಿಸ್ತೀನಿ. ಅವನೊಬ್ಬ ಸರ್ಕಾರಿ ಅಧಿಕಾರಿ ಅಲ್ಲ, ಅವನ್ ಮಾಮ. ಓಕೆ, he is a corrupt fellow supposed to be in jail. ಜೈಲಲ್ಲಿ ಇರ್ಬೇಕಲ್ಲ. ಅಲ್ಲಿ ಅವನ ಆಗ್ತಾನೆ ಅವನ ಪರವಾಗಿ ಸರ್ಕಾರಿ ಅಧಿಕಾರಿ ಏನು
ತಲೆ ಮೇಲೆ ಕಿರೀಟ ಹಾಕೊಂಡಿದ್ದಾರೆ. ಅದೇ ಪಬ್ಲಿಕ್ ಸರ್ವೆಂಟು, ನಮ್ಮ 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 ಟ್ಯಾಕ್ಸಿಂದ ಅವ್ನ ಸಂಬಳ ಯಾಕೆ ನಿಂದಿಸ್ಬಾರ್ದು? ಅವನು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಾವ್ಯಾಕೆ ನಿಲ್ಸೋಣ? ಕರೆಕ್ಟಾಗಿ ಕೆಲಸ ಮಾಡ್ತಾಯಿಲ್ಲ, ಮಾಮ ಕೆಲಸ ಮಾಡ್ತಾವನೆ, ಅದಕ್ಕೆ ಹಳೆ ಬೇವರ್ಸಿ ಅಂತ ಇದ್ದೀವಿ. ಐ ರಿಪೀಟ್, ಅವನು ಭೀಮನ್ನ ಥ್ರೆಟ್ನಿಂಗ್ ಮಾಡಿದ್ರೆ ಅವನೊಬ್ಬ ಹಳೆ ಬೇವರ್ಸಿನೇ. ಮಂಜುನಾಥ್ ಗೌಡ ಒಬ್ಬ ಹಳೆ ಬೇವರ್ಸಿನೇ. ಐ ರಿಪೀಟ್, ಯಾಕೆ ನಿಂದಿಸಬಾರ್ದು? ಭೀಮನನ್ನ ಥ್ರೆಟ್ನಿಂಗ್ ಮಾಡಿದ್ರೆ ನಾವು ನಿಂದಿಸಬಾರ್ದ? ಓ, ಆರ್ತಿ ಎತ್ಬೇಕು ಅವನಿಗೆ? ಹಳೆ ಬೇವರ್ಸಿಗೆ ಏನೋ ಆರ್ತಿ ಎತ್ಬೇಕೇನೋ? ನಮ್ಗಂತ ಅವಶ್ಯಕತೆ ಇಲ್ಲ, ಕಾನೂನು ನೋಡ್ಕೊಂತೇವೆ. ಇಫ್ ಈಸ್ ಕರಪ್ಟ್, ಡೆಫಿನೆಟ್ಲಿ ಡಿಸರ್ವ್ ದಿಸ್ ವರ್ಡ್ಸ್. ಅವನೊಬ್ಬ ಭ್ರಷ್ಟನಾಗಿ ಅವ್ನು ಯಾರೋ ಏನೋ ಆಗ್ಬೇಕು ನಿಂಗೆ? ಅವ್ನು ಮಂಜುನಾಥ್ ಗೌಡ, ಹಳೆ ಬೇವರ್ಸಿ, ನಿನ್ಗೇನೋ ಆಗ್ಬೇಕು? ಹಳೆ ಬೇವರ್ಸಿ ಅವನು, ಹಳೆ ಬೇವರ್ಸಿ ನಿನ್ಗೇನೋ ಆಗ್ಬೇಕು? ಸರ್ಕಾರಿ ಅಧಿಕಾರಿ ಏನು ಇನ್ಸ್ಪೆಕ್ಟರ್ ಆಗ್ಬಿಟ್ರೆ ಏನು 2 ಕೊಂಬಿದೇನೋ? ಹಳೆ ಬೇವರ್ಸಿ, ಪಬ್ಲಿಕ್ ಸರ್ವೆಂಟ್ ಅವನು. ಅಲ್ಲೋಗಿ ತನಿಖೆ ಮಾಡೋ ಹಳೆ ಬೇವರ್ಸಿ ಅಂತ ಕೊಟ್ರೆ ಭೀಮನ ಥ್ರೆಟಿಂಗ್ ಮಾಡ್ತಾನೆ. ಡು ಯು ಥಿಂಕ್ ಐ ಶುಡ್ ರೆಸ್ಪೆಕ್ಟ್ ಹಿಮ್? ಮೈ ಫುಟ್, ಐ ಡೋಂಟ್ ಇವನ್ ಕೇರ್. ಹಳೆ ಬೇವರ್ಸಿನ ತಗೊಂಬಂದು ಮರ್ಯಾದೆ ಬೇರೆ ಕೇಳೋ ಅವನಿಗೆ. ಅವನು ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡಂಗೆ ಸಾರ ಅಂತ ಹೇಳ್ಬೇಕಾ? ನನಗೆ ಯಾವುದು ತೀಟೆ ಇಲ್ಲ ಕಣ. ಹಳೆ ಬೇವರ್ಸಿ ಯಾರ ಹತ್ರ ಬ್ರೀಫ್ ಕೇಸ್ ಇಟ್ಕೊಂಡು ಭೀಮನ್ ಥ್ರೆಟ್ನಿಂಗ್ ಮಾಡ್ದ ಅವನಿಗೆ ನಾವು ರೆಸ್ಪೆಕ್ಟ್ ಬೇರೆ ಕೊಡ್ಬೇಕಾ? ಯಾಕೋ ಕೊಡ್ಬೇಕಲ್ಲ? ಹಳೆ ಬೇವರ್ಸಿನ ತಗೊಂಬಂದು ಮೊದಲು ನನ್ನ ಬೇಜಾನ್ ಸತಿ ಒಳಗಾಕವ್ರೆ, ಏನೂ ಕಿಸಿಯಕ್ಕಾಗಿಲ್ಲ. ಟ್ರೈ ಮಾಡೋ ಅಂತೇಳೋ. ನಾನು ಎಲ್ಲಿದ್ರು ಆಪರೇಟ್ ಮಾಡ್ತೀನಿ, ಆಯ್ತಾ? ನಾನು ಚಂದ್ರನ ಹತ್ರ ಹೋದ್ರು ಆಪರೇಟ್ ಮಾಡ್ತೀನಿ, ಭೂಮಿ ಮೇಲೆ ಆಪರೇಟ್ ಮಾಡ್ತೀನಿ, ಇಲ್ಲಿಂದ ಒಳಗಡೆ ಸಿಸ್ಟಮ್ ಅಲ್ಲಿ ಹಾಕೋರು ಕೂಡ ಆಪರೇಟ್ ಮಾಡಿದ್ದೀನಿ. ಹಳೆ ಬೇವರ್ಸಿಗಳು ತಗೊಂಬಂದು ರೆಸ್ಪೆಕ್ಟ್ ಅಂತೆ. ಯಾವ ಮುಖ ಇಟ್ಕೊಂಡು ರೆಸ್ಪೆಕ್ಟ್ ಕೊಡ್ಬೇಕು? ಆತ್ಮವನ್ನು ಮಾರ್ಕೊಂಡಂತ ಹಳೆ ಬೇವರ್ಸಿಗಳಿಗೆ ರೆಸ್ಪೆಕ್ಟ್ ಬೇರೆ ಕೊಡ್ಬೇಕಾ? ನನ್ನ ಒಳಗೆ ಹಾಕ್ಸ, ನಿಮ್ಮ ಅಪ್ಪನ್ ಕೊಟ್ಟಿದ್ರೆ ಹಾಕ್ಸು ರೆಡಿ. ಏನು ವಾರಕ್ಕೆ ಬಂದ್ಮೇಲೆ ಮಳೆ ಯಾವುದು ಚಳಿ ಯಾವುದು ಎಲ್ಲದಕ್ಕೂ ರೆಡಿಯಾಗಿನೇ ನಿಂತ್ಕೊಂಡ್ರದು. ಹಾಕ್ಸ. ಏನು ಅವನು ಮಂಜುನಾಥ್ ಗೌಡ ನೀನು ನಿಮ್ಮ ಮಾಮನ? ಹಳೆ ಬೇವರ್ಸಿ, ವಿ ವಾಂಟ್ ಸ್ಟ್ರಿಕ್ಟ್ ಆಕ್ಷನ್ ಆನ್ ದಿಸ್. ಎಸ್, ದಿಸ್ ಇಸ್ ದ ಆಂಗರ್ ಆಫ್ ಪಬ್ಲಿಕ್. ನನ್ನ ಕೋಪ ಪಬ್ಲಿಕ್ ಕೋಪ ಇದು. ಓಕೆ, ಹಳೆ ಬೇವರ್ಸಿ ಅಂತ ಬೈದಿದ್ದು ಅವ್ರು ಆಕ್ಷನ್ ಮಾಡಲಿ ಅಂತ. ಬೋಳಿ ಬರ್ತದೆ ಬಾಯಲ್ಲಿ ಇನ್ನ ಕೆಟ್ಟ ಪದಗಳು. ಡಿ ಕೆ ಶಿವಕುಮಾರ್ ಹೇಳಲ್ವಾ ನಮ್ದೊಂಥರ ಹಳ್ಳಿ ಭಾಷೆ ಅಂತ? ಈಗ ಒಬ್ಬ ಕರಪ್ಟನ್ನ, ಒಬ್ಬ ಭ್ರಷ್ಟನ ಹಳೆ ಬೇವರ್ಸಿ ಹೇಳಿದ್ರೆ ಇನ್ನೇನು ಹೇಳ್ಬೇಕು? ಆರ್ತಿ ಎತ್ಬೇಕಾ? ಆರ್ತಿ ಎತ್ತಲ ಅವನಿಗೆ? ನನಗೇನು ತೀಟೆ ಇಲ್ಲ. ಓಕೆ, ಸಾರ್ವಜನಿಕ ಧ್ವನಿನಲ್ಲಿ ನ್ಯಾಯ ಕೇಳ್ತಾ ಇದ್ದೀವಿ. ಅಲ್ಲಿ ಯಾವನಾದ್ರೂ ಧಮ್ಕಿ ಹಾಕರ್ಗೆ ಅವನಿಗೆ ಹಳೆ ಬೇವರ್ಸಿ ಅಂತಾನೆ ಅನ್ನೋದು. ಇನ್ನೂ ಅಂತೀನಿ, ಇನ್ನೊಂದು 10 ಸತಿ ಅಂತೀನಿ. ಏನೋ ಕಿಸಿತೀರಾ ನೀವು? ಹೇಳು ಸರ್ಕಾರಕ್ಕೆ ಜಗದೀಶ್ ಸಿಂಗ್ ಬೈತಾವನೆ ಅಂತ. ಒಬ್ಬ ಭ್ರಷ್ಟ ಇನ್ಸ್ಪೆಕ್ಟರ್ ಏನೋ ಭೀಮನ್ಗೆ ಧಮ್ಕಿ ಹಾಕ್ದಂತ ಇನ್ಸ್ಪೆಕ್ಟರ್ಗೆ ಜಗದೀಶ್ ಅವರು ಹಳೆ ಬೇವರ್ಸಿ ಅಂತ ಬೈದ್ರು ಅಂತ ಹೋಗಿ ಕಂಪ್ಲೇಂಟ್ ಕೊಡು. ಓಕೆ, ಐ ಡೋಂಟ್ ಕೇರ್, ನನಗೇನು ತೀಟೆ ಇಲ್ಲ. ಐ ಡೋಂಟ್ ಇವನ್ ಕೇರ್. ಓಕೆ, ಆಮೇಲೆ ಇನ್ನೊಂದು, ಒನ್ ಮೋರ್ ರಿಕ್ವೆಸ್ಟ್ ಸರ್ಕಾರಕ್ಕೆ ಮತ್ತೆ SITಗೆ. ಐ ಥಿಂಕ್ SITಗೆ ಮತ್ತೆ ಸರ್ಕಾರಕ್ಕೆ ಮತ್ತೊಂದು ರಿಕ್ವೆಸ್ಟ್. ಪ್ರಜ್ವಲ್ ರೇವಣ್ಣ ಅವರ ಕೇಸನ್ನ, ಐ ಥಿಂಕ್ ಪ್ರಜ್ವಲ್ ರೇವಣ್ಣ ಅವರ ಕೇಸನ್ನ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಾ ಅವರು, ಐ ಥಿಂಕ್ ಶಿ ವಾಸ್ ಲೀಡಿಂಗ್ ದ ಥಿಂಕ್. ಸೊ SITನಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಲೀಡ್ ಮಾಡಿದಂಥ SIT ಟೀಮಿನ ಸೀಮಾ ಲಾಟ್ಕರ್ ಅವರನ್ನ SIT ಟೀಮಲ್ಲಿ ಹಾಕ್ಕೊಳ್ಬೇಕು. ಯಾಕಂದ್ರೆ ಅಲ್ಲಿರೋರೆಲ್ಲ ಮೇಲ್ ಆಫೀಸರ್ಸು, ಒಂದು ಫೀಮೇಲ್ ಆಫೀಸರ್, ಅವರು ಇನ್ನೊಬ್ಬ ಫೀಮೇಲ್ ಆಫೀಸರ್ ಇದ್ದಾರೆ. ಜೊತೆನಲ್ಲಿ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಾ ಅವರನ್ನ ಕೂಡ ಈ ತನಿಖೆನಲ್ಲಿ ಹಾಕ್ಕೊಂಡ್ರೆ SITಗೆ ಒಂದು ಸ್ಟ್ರೆಂತ್ ಆಗುತ್ತೆ ಅಂತ ನನ್ನ ಭಾವನೆ. ಅನ್ಯತಾ ಭಾವಿಸಬೇಡಿ, ನಮ್ಗೇನೋ ಅವ್ರ ನೆಂಟರು ಅಲ್ಲ. ಬಟ್ ಸ್ಟಿಲ್ ಪ್ರಜ್ವಲ್ ಕೇಸನ್ನ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಾ ಅವರು ಹ್ಯಾಂಡಲ್ ಮಾಡೋದ್ರಿಂದ ವಿ ಆರ್ ಜಸ್ಟ್ ರಿಕ್ವೆಸ್ಟಿಂಗ್ ದ ಗೌರ್ಮೆಂಟ್ಗೆ ಸಾಧ್ಯವಾದರೆ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಾ ಲಟ್ಕರ್ ಅವರನ್ನ ಈ SITನಲ್ಲಿ ಹಾಕೊಳ್ಳಿ. ಆಮೇಲೆ
ಈ ಈ SIT ಅಫಿಷಿಯಲ್ಸ್ ಮೇಲೆ ಒಂದು ಕಣ್ಣನ್ನು ನಾವಿಟ್ಟಿದ್ದೀವಿ. ಕರ್ನಾಟಕ 6 ಕೋಟಿ ಜನನು ಇಟ್ಟಿದ್ದಾರೆ. ನೀವು ಯಾರು ದೊಡ್ಡವರಲ್ಲ. ಓಕೆ ಓಕೆ. ಆಮೇಲೆ ಆ ಥರ ಧಮ್ಕಿಯೆಲ್ಲ ಹಾಕಿದ್ರೆ ಹಳೆ ಬೇವರ್ಸಿಗಳೇ ನೀವು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನನಗೆ ಹೇಳಕ್ಕೆ ಏನೂ ಬೇಜಾರಿಲ್ಲ. ಓಕೆ, ಹೋಗಿ ತಾಕತ್ತಿದ್ರೆ ಕಂಪ್ಲೇಂಟ್ ಕೊಡಿ. ಓಕೆ, ಆಮೇಲೆ ಫಸ್ಟ್ ಅವನ್ನ ಅರೆಸ್ಟ್ ಮಾಡಬೇಕು. ಓಕೆ, SIT ಅವರ ಫಸ್ಟ್ ಅವನ್ನ ಅರೆಸ್ಟ್ ಮಾಡಬೇಕು. ಓಕೆ, ನಾವು ಡಿ ಕೆ ಶಿವಕುಮಾರ್ ಹೇಳ್ದಂಗೆ ಹೇಳ್ತೀವಿ. ನಾವು ಕೂಡ ಏನೋ ಹಳ್ಳಿಯಿಂದ ಬಂದವರು ಹೊರಟ ಭಾಷೆ ಡಿ ಕೆ ಶಿವಕುಮಾರ್ ಹೇಳ್ತಾರಲ್ಲ ನಟ್ಟು ಬೋಲ್ಟ್ಗೆ, ಹಂಗೆ ನಮ್ದು ಅಲ್ವಲೇ. ಸಿದ್ದರಾಮಯ್ಯ ಅಡಿಷನಲ್ SP ಮೇಲೆ ಕೈ ಮಾಡ್ತಾನೆ. ಒಬ್ಬನು ಕೂಡ ಪ್ರಶ್ನೆ ಮಾಡಲಿಲ್ಲ. CM ಮಾತ್ರ ಕೈ ಮಾಡ್ಬೋದಾ ಅಡಿಷನಲ್ SP ಮೇಲೆ? ನಾವು ಅವನು ಆತ್ಮವನ್ನ ಮಾರ್ಕೊಂಡಿದ್ರೆ ನಾವು ಹಳೆ ಬೇವರ್ಸಿ ಅಂದ್ರೆ ನಿನ್ನೆ ಒಳಗಡೆ ಹಾಕ್ಬೇಕು. ಹಾಕು CM ಅನ್ನ, ಸಿದ್ದರಾಮಯ್ಯನ ಹಾಕೋ. ಯಾಕ ತಾಕತ್ತಿಲ್ವಾ? ಅಡಿಷನಲ್ SP ಮೇಲೆ ಕೈ ಎತ್ತಕೋದು ಸಾರ್ವಜನಿಕವಾಗಿ ಯಾಕೆ ಹಾಕಿಲ್ಲ ಸಿದ್ದರಾಮಯ್ಯನ? CM ಅಂತನಾ CM ಕೈ ಎತ್ತಿದ್ರು ಅದು ಪ್ರಚಾರ. ನಾವು ಭೀಮನ್ನ ಥ್ರೆಟ್ನಿಂಗ್ ಮಾಡಿ ಏನೋ ಯಾಕೋ ಹಳೆ ಬೇವರ್ಸಿ ಅಂದ್ರೆ ಒಳಗಡೆ ಹಾಕ್ರಲ್ಲೇ ಎಲ್ಲ ಹಾಕೊಂಡು ರೆಡಿ ಆಗಿದ್ದೀವಿ. ಏನಂದ್ರೆ ಹಾಕಕ್ಕೆ ಬೇಕಷ್ಟೇ. ಏನು ಅದು ಓಕೆ. ಸೀಟ್ಸ್ ಇದ್ರೆ ಓಕೆ, ನಮಗೆ ಸೀಟ್ಸ್ ಇದೆ ಕೇಳ್ತಾ ಇದ್ದೀವಿ. ಈಗ ಸೀಡ್ಲೆಸ್ಗಳ ಥರ ಏನೋ ಕೆಲಸ ಮಾಡಕ್ಕೆ ಹೋಯ್ತು ಅಂತಂದ್ರೆ ನಾವು ಕಣ್ಣಿಟ್ಟಿದ್ದೀವಿ. ವಿ ವಾಂಟ್ ಜಸ್ಟಿಸ್ ಇನ್ ದಿಸ್ ಕೇಸ್. ಈ ಒಂದು ಕೇಸಲ್ಲಿ ನಮಗೆ ಜಸ್ಟಿಸ್ ಬೇಕಾಗಿದೆ. ಕರ್ನಾಟಕದ 6 ಕೋಟಿ ಜನ ನ್ಯಾಯ ಕೇಳ್ತಾ ಇದ್ದಾರೆ. ಓಕೆ, ನಾವು ಒಬ್ಬ CM ಕೈ ಮಾಡಿರೋದು ನೋಡಿದ್ದೀವಿ. ನಟ್ಟು ಬೋಲ್ಟು ಹೊಂದಿರೋ ಅಂತ ಡೆಪ್ಯೂಟಿ CM ಡಿ ಕೆ ಶಿವಕುಮಾರ್ ನೋಡಿದ್ದೀವಿ. ಓಕೆ, ಒಬ್ಬ CM ಡೆಪ್ಯೂಟಿ CM ಧಮ್ಕಿ ಹಾಕಿದ್ರೆ ಶೋಕಿನ ಅದು? ನಾನು ಬೇವರ್ಸಿ ಅಂದ್ರೆ ಅದು ಅಪರಾಧ. ಲೇ, ಎಲ್ಲ ನೋಡಿ ಎಕ್ಸ್ಪೀರಿಯನ್ಸ್ ತಗೊಂಡು ಇಲ್ಲಿಗೆ ಬಂದಿರೋದು ಹಳೆ ಬೇವರ್ಸಿ. ಅರ್ಥ ಆಯ್ತಾ? ಒಬ್ಬ ಆಫೀಸರ್ನ, ಗೌರ್ಮೆಂಟ್ ಅವರನ್ನ ಹಳೆ ಬೇವರ್ಸಿ ಅಂತಾರೆ. ಇವನ್ನ ಒಳಗಡೆ ಹಾಕ್ಸು. ಓಕೆ, ಫಸ್ಟ್ ಅವ್ನ ಹಾಕ್ಸ್ತೀನಿ, ಆಮೇಲೆ ನಮ್ಮ ಬಗ್ಗೆ ಮಾತಾಡೋಣ. ದಮ್ಮು ಸೀಟ್ಸ್ ಅವ, ಸೀಟ್ಸ್ ಇದ್ರೆ ಮಾತಾಡಬೇಕು, ಸೀಟ್ಸ್ ಇಲ್ಲಂದ್ರೆ ಮಾತಾಡಕ ಸೀಟ್ಲೆಸ್ಗಳ ಥರ ಅಲ್ಲ. ಅವ್ನು ತಪ್ಪು ಮಾಡ್ರನ್ನ ಬೈದ್ರೆ ಅವ್ನು ಇವಾಗ ಆರೋಪ ಹೊತ್ಕೊಂಡಿದ್ದಾನೆ. ಧಮ್ಕಿ ಹಾಕೊಂಡ್ರೆ ಆರೋಪ ಹೊತ್ತಿದ್ದಾನೆ. ಹಂಗಾಗಿ ಅವನು ಹಳೆ ಬೇವರ್ಸಿ ಅಂತ ಮತ್ತೆ ಹೇಳ್ತೀನಿ. ಇನ್ಸ್ಪೆಕ್ಟರ್ ಸಿರ್ಸಿ ಇನ್ಸ್ಪೆಕ್ಟರ್ ರೂರಲ್ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಹಳೆ ಬೇವರ್ಸಿ. ಓಕೆ, ಇನ್ನೊಂದ್ಸತಿ ಅಂದೆ. ಏನ್ ಕಿತ್ಕೊಂತೀಯ ಕಿತ್ಕೋ. ಓಕೆ ಡನ್. ಅವನ ಜೊತೆ ನೀನು ಸೇರ್ಕೊಂಬಿಡು. ಓಕೆ, ಐ ಆಮ್ ಸಾರಿ. ಉದ್ದೇಶ ನಾವು ಯಾರನ್ನೋ ಅವಮಾನ ಮಾಡಬೇಕು ಅಂತಿಲ್ಲ, ಅಥವಾ ಯಾರನ್ನೋ ಏನೋ ಅಂದ್ಬಿಟ್ರೆ ನಮ್ಗೇನೋ ಬಂದ್ಬಿಡೋದೇನಿಲ್ಲ. ಬಟ್ ಈ ವ್ಯಕ್ತಿ ಮಾಡಿರೋಂಥ ಕೆಲಸ ಇದೆಯಲ್ಲ, ಅದು ನಿಜವಾಗ್ಲೂ ಸಮಂಜಸ ಅಲ್ಲ. ಈ ಸಮಯದಲ್ಲಿ ಇಡೀ ಬಿಲೀವ್ ಇಟ್ ಆರ್ ನಾಟ್, ಬರೀ ನ್ಯಾಷನಲ್ ಮೀಡಿಯಾ ಅಲ್ಲ, ಅಂತಾರಾಷ್ಟ್ರೀಯ ಮಾಧ್ಯಮಗಳು CNN, IBN ಮತ್ತೆ ಏನೋ BBC ಎಲ್ಲ ವಾಚ್ ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಒಬ್ಬ SIT ಆಫೀಸರು ಏನೋ ಭೀಮನ್ನ ಥ್ರೆಟ್ನಿಂಗ್ ಮಾಡ್ತಾನೆ ಅಂತಂದ್ರೆ ನಮಗೆ ಎಷ್ಟು ಗಾಬರಿ ಆಗಲ್ಲ? ಡ್ಯೂ ಥಿಂಕ್ ದಿಸ್ ಇಸ್ ಅ ಸ್ಮಾಲ್ ಥಿಂಗ್? ಒಬ್ಬ SIT ಅಧಿಕಾರಿ ಭೀಮನನ್ನ ಥ್ರೆಟ್ನಿಂಗ್ ಮಾಡ್ತಾ ಇರೋದು ಸಣ್ಣ ವಿಷಯನ? ನಾನು ಬೇವರ್ಸಿ ಅಂತ ಬೈದಿದ್ದು ತಪ್ಪಾದ್ರೆ ಅವನು ಧಮ್ಕಿ ಹಾಕ್ತಾ ಇರೋದು ತಪ್ಪಲ್ವಾ? ಆಮೇಲೆ ಅಫಿಷಿಯಲ್ ಕಂಪ್ಲೇಂಟ್ ಆಗಿದೆ. ನಾನು SIT ಕೇಳೋದೇನು ಅಂತಂದ್ರೆ, ನಿನ್ನೆ ಅಡ್ವೊಕೇಟ್ ಕೇಶವಮೂರ್ತಿ ಗೌಡ ಅಂತ ಏನಿದ್ದಾನೆ, ಆತನು ಕೂಡ ಸುಳ್ಳು ಆರೋಪಗಳನ್ನ ಮಾಡಿದ್ದಾನೆ. ಆತನಿಗೂ ನೋಟಿಸ್ ಕೊಟ್ಟು ಆತನನ್ನು ಅರೆಸ್ಟ್ ಮಾಡಬೇಕು. ಈ ಕಡೆ ಇವನು ಯಾರೋ BC ಪಾಟೀಲ್ ಸುಳ್ಳು ಹೇಳಿಕೆ ಕೊಟ್ಟಿದ್ದಾರೆ. BC ಪಾಟೀಲ್ಗೂ ನೋಟಿಸ್ ಕೊಡಬೇಕು. ಪದೇ ರಿಪೀಟೆಡ್ ಆಗಿ ಕೇಳ್ತಾ ಇದ್ದೀವಿ. ಅದರ್ವೈಸ್ ವಿಲ್ ಫೈಲ್ ಎ ಕಂಪ್ಲೇಂಟ್. ಅಫಿಷಿಯಲ್ ಆಗಿ ನಾವು ಕಂಪ್ಲೇಂಟ್ ಅನ್ನ SIT ಕೊಡ್ತೇವೆ. ಓಕೆ, ಆಮೇಲೆ ಒನ್ ಮೋರ್ ಥಿಂಗು, ಗೋವಾದಿಂದ ಒಬ್ಬ ವ್ಯಕ್ತಿ ನಮ್ಮ ಕ್ಲೈಂಟು, ಅವರ ಮಾವ ಮಿಸ್ ಆಗಿದ್ದಾರೆ 2010ರಲ್ಲಿ. ಗೋವಾದಿಂದ ಅವ್ರು ಬರ್ತಾ ಇದ್ದಾರೆ. ಓಕೆ, ಅವರ ಬಾಡಿನೂ ಕೂಡ ಸಿಕ್ಕಿಲ್ಲ. ಸೊ ಅಫಿಷಿಯಲಿ SITಗೆ ನಮ್ಮ ಕಡೆಯಿಂದ ಗೋವಾ ವ್ಯಕ್ತಿ 2010ರಲ್ಲಿ ಧರ್ಮಸ್ಥಳಕ್ಕೆ ಬಂದು ಕಾಣೆಯಾಗಿದ್ದಾರೆ. ಅವರ ಪರವಾಗಿ ಐ ವಿಲ್ ಬಿ ಹ್ಯಾಂಡ್ಲಿಂಗ್ ದಿಸ್ ಕೇಸ್. ಸೊ ಆ ವ್ಯಕ್ತಿ ಕಾಣೆಯಾಗಿರೋ ವ್ಯಕ್ತಿಯ ಪರವಾಗಿ SITಗೆ ಅಫಿಷಿಯಲ್ ಕಂಪ್ಲೇಂಟ್ ಅನ್ನ ನಾನು ಅವರು ಕೊಡ್ತಾ ಇದ್ದೇವೆ. ವಿ ಆರ್ ಫೈಲಿಂಗ್ ಎನ್ ಅಫಿಷಿಯಲ್ ಕಂಪ್ಲೇಂಟ್ ಎ ಮಿಸ್ಸಿಂಗ್ ಪರ್ಸನ್ ಫ್ರಮ್ ಗೋವಾ. ಧರ್ಮಸ್ಥಳಕ್ಕೆ ಬಂದು ಅವ್ರ ಮನೆಗೆ ಹೋಗಿಲ್ಲ. 15 ವರ್ಷ ಆಯ್ತು, ಏನಾದ ಅಂತ ಗೊತ್ತಿಲ್ಲ. ಅವ್ರು ಬರ್ತಾ ಇದ್ದಾರೆ, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಟ್ ವಿ ಆರ್ ರೆಪ್ರೆಸೆಂಟಿಂಗ್ ಟು SIT. ಈ ಕೇಸನ್ನು ಸಹ SIT ಹ್ಯಾಂಡಲ್ ಮಾಡಿ ಅಂತ ಅವ್ರು ಬರ್ತಾ ಇದ್ದಾರೆ, ಗೋವಾದಿಂದ ಬರ್ತಾ ಇದ್ದಾರೆ. ಸೊ ವಿ ಆರ್ ಫೈಲಿಂಗ್ ಎನ್ ಅಫಿಷಿಯಲ್ ಕಂಪ್ಲೇಂಟ್ ಬಿಫೋರ್
SIT ಆ ಗೋವಾ ವ್ಯಕ್ತಿ ಮಿಸ್ಸಿಂಗ್ ಆಗಿದ್ದಾನೆ 2010 ಧರ್ಮಸ್ಥಳದಿಂದ ಕಾಣೆ ಆಗಿದ್ದಾನೆ. ಅವ್ರು ಬರ್ತಾ ಇದ್ದಾರೆ. ಆ ಕಂಪ್ಲೇಂಟನ್ನು SIT ಕೊಡಿಸ್ತಾ ಇದೀವಿ. ಆಲ್ರೆಡಿ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ. ಬಟ್ ಒನ್ಸ್ ಅಗೇನ್ ದಿಸ್ ಕಂಪ್ಲೇಂಟ್ ಇಸ್ ಬಿಂಗ್ ಗಿವನ್. ಓಕೆ, ಇನ್ನೇನಪ್ಪ ಹಳೆ ಬೇವರ್ಸಿ ಅನ್ಬಾರ್ದಾ? ಇನ್ನೇನು ಹೇಳ್ಬೇಕು ಹೇಳೋ? ಭೀಮನ್ನ ಥ್ರೆಟ್ನಿಂಗ್ ಮಾಡೋನ್ಗೆ ಹಳೆ ಬೇವರ್ಸಿ ಅಂತ ಹೇಳ್ಬಾರ್ದಾ? ಇನ್ನೇನು ಹೇಳ್ಬೇಕು ಇವನ್ನ? ಕೇಳ್ಕೊ ನೋಡ್ಕೊ. ಹಾಂ, ಇನ್ನೇನು ಹೇಳ್ಬೇಕು ಇವನಿಗೆ? ಹಾಂ, ಹೆಸರು ಮಂಜುನಾಥ ಗೌಡ. ಹಾಂ, ಅದು ಏನು ಆತ್ಮ ಅಂತ ಹುಟ್ಟುಬಿಡ್ತಾರೋ ಇವರೆಲ್ಲ ನಮಗೆ ಅರ್ಥ ಆಗಲ್ಲ. ಓಕೆ ಓಕೆ, ಸಿ ದಿಸ್ ಫೆಲೋ ಆಸ್ ಥ್ರೆಟನ್ಡ್. ಓಕೆ, ಭೀಮನನ್ನ ಥ್ರೆಟ್ನಿಂಗ್ ಮಾಡಿದಾನೆ. BLR ಪೋಸ್ಟ್ ಅವರು ಇದನ್ನು ಎಕ್ಸ್ಪೋಸ್ ಮಾಡಿದ್ದಾರೆ. ಸೊ ವಿ ಆರ್ ಕ್ವಶನಿಂಗ್ ಇಟ್. ನಮಗೆ ಅವರಲ್ಲಿ BLR ಪೋಸ್ಟ್ ಅವರು ಮತ್ತೆ ಕಂಪ್ಲೇಂಟ್ ಆಗಿಲ್ಲ ಅಂದ್ರೆ ನಾನು ಅವನ್ನ ಹಳೆ ಬೇವರ್ಸಿ ಅಂತ ಇರಲಿಲ್ಲ. ಹೆಮ್ಮೆಯ ಮಂಜುನಾಥ ಗೌಡ. ಅದಕ್ಕೆ ಒಂದು ಹಾಡು ಹೇಳ್ಬೇಕು ಅನಿಸ್ತೈತೆ. ಹಾಡು ಹೇಳ್ಬಿಟ್ಟು ಇದನ್ನ ಮುಗಿಸ್ಬಿಡ್ತೀನಿ. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ನೋವನ್ನು ಮರೆಯೋಕೆ, ಅಳೋದ್ಯಾಕೆ ನಗೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ, ಬರೀ ಬೆತ್ತಲೆ ಜನರ ನಡುವೆ ಬಟ್ಟೆಯ ತೊಟ್ಟರೆ ಮನ್ನಣೆ ಇಲ್ಲ, ಹೋರಾಡೋರು ಸದಾ ಕಾಲ ಸತ್ತವರಂತೆ ಬಾಳೋದಿಲ್ಲ. ನಾವು ಸತ್ತವರಂತೆ ಜೀವನ ಮಾಡಕ್ ಹೋಗಲ್ಲ ಗುರು. ಬದುಕಿದ್ರೆ ಇರೋ ಥರನೇ ಬದುಕ್ತೀವಿ. ಓಕೆ, ಇರೋ ಥರನೇ ಇರ್ತೀವಿ. ಓಕೆ, ಇರೋ ಥರನೇ ಯಾವಾಗಲೂ ಇರ್ತೀವಿ ಅಂತ ಹೇಳುತ್ತಾ, ಅಂಡ್ ಐ ಜಸ್ಟ್ ಸಿಕ್ ದ ಅಟೆನ್ಷನ್ ಆಫ್ ದ ಪಬ್ಲಿಕ್. ಬೇವರ್ಸಿ ಅಂತ ಬಳಸಿದ್ದಕ್ಕೆ ಅಟೆನ್ಷನ್ ಸೀಕಿಂಗ್. ಅದು ನಿಮ್ಮ ಆ ಭ್ರಷ್ಟನಿಗೆ ಹಳೆ ಬೇವರ್ಸಿ ಅಂತ ಮತ್ತೆ ಬಳಸ್ತೀನಿ. ಅವನೊಬ್ಬ ಹಳೆ ಬೇವರ್ಸಿ. ಓಕೆ, ಇನ್ನೇನು ಇದೆಯಾ? ನನ್ನ ಕೆಪಾಸಿಟಿ ಇದೆ. ಓಕೆ, ಅಂಡ್ ನಾನು ಯಾರು ಕಡಿಮೆ ಅಲ್ಲ ಕಣ. ಐ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಎನ್ರೋಲ್ಡ್ ಇನ್ ದ ಹೈಕೋರ್ಟ್ ಆಫ್ ಡೆಲ್ಲಿ. ಮಗನೇ, ನಾನು ಅಡ್ವೊಕೇಟ್ ಅಂತ ಅಲ್ಲಿ ಮೆಸೇಜ್ ಹಾಕಕ್ಕೆ ಮುಂಚೆ ಮರಿಬೇಡಿ. ಓಕೆ, ಪೊಲೀಸರು ಗುಂಡ ಅಂದರೆ ಆ ಗೂಂಡಾಗಳಿಗೆ ಇನ್ನೂ ದೊಡ್ಡ ಗುಂಡ ಅಂತಂದರೆ ಅಡ್ವೊಕೇಟು ನನ್ನಂತವನು. ಅರ್ಥ ಆಯ್ತಾ? ಐ ಡೋಂಟ್ ಸ್ಪೀಕ್ ಅಬೌಟ್ ದ ಫೆಟರ್ನಿಟಿ. ಮೈಂಡ್ ಇಟ್. ಐ ಆಮ್ ನಾಟ್ ಅನ್ ಆರ್ಡಿನರಿ ಪರ್ಸನ್. ಬ್ಲಡಿ ನನ್ನ ಪೊಸಿಷನ್ ಏನು ಅಂತ ಎಲ್ಲರೂ ಗೊತ್ತಿದ್ದು ಅಲ್ಲಿ ಮೆಸೇಜ್ ಹಾಕಕ್ಕೆ ಹೋಗ್ಬೇಡಿ. ಓಕೆ, ಯಾವನಿಗೂ ಕಿಸಿಯೋ ಅವಶ್ಯಕತೆ ಇಲ್ಲ. ಓಕೆ, ವಿಟ್ನೆಸ್ ಬಾಕ್ಸಲ್ಲಿ ಉಚ್ಚೆ ಅಡ್ಸಿದ್ದೀನಿ ನಾನು. ಓಕೆ, ಡ್ರಾಪ್ ಹಂಗೆ ಹೊರಡೆ ಬಂದ್ಬಿಡ್ತದೆ. ಕ್ರಾಸ್ ಮಾಡ್ಬೇಕಾದ್ರೆ, ಕ್ರಾಸ್ ಎಕ್ಸಾಮಿನೇಷನ್ ಬೇಕಾದ್ರೆ ಉಚ್ಚೆ ಇಟ್ಕೊಂಡಿದ್ದಾರೆ. ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಾದ್ರೆ ನಾನು ಕೇಳೋ ಪ್ರಶ್ನೆಗೆ ದಟ್ ಈಸ್ ಎ ಕೆಪಬಿಲಿಟಿ. ಡೋಂಟ್ ಅಂಡರ್ ಎಸ್ಟಿಮೇಟ್ ಮೈ ಪವರ್. ಓಕೆ, ನಾವು ಯಾರೂ ಇಲ್ಲಿ ಅನಾಥರಂತೂ ಅಲ್ಲ. ಓಕೆ, ಮತ್ತೆ ಹೇಳ್ತಾ ಇದ್ದೀನಿ, ಆ ಹಳೆ ಬೇವರ್ಸಿನ ಕಂಪ್ಲೇಂಟ್ ಆಗಿದೆ. ಅವನ ಮೇಲೆ FIR ಮಾಡಿ ಆ ಮಂಜುನಾಥ ಗೌಡನನ್ನು ಅರೆಸ್ಟ್ ಮಾಡಿ. ಹಳೆ ಬೇವರ್ಸಿ ಮಂಜುನಾಥ್ ಗೌಡ, ನಿನ್ನನ್ನು ಅರೆಸ್ಟ್ ಮಾಡಿಸ್ತೀನಿ. ಹಳೆ ಬೇವರ್ಸಿ. ಐ ನೋ ಐ ಶುಡ್ ಯೂಸ್ ದಿಸ್. ಓಕೆ, ನಿಮಗೆ FIR ಆದಮೇಲೆ ಅವಮಾನ ಅಲ್ಲ ಕಣೋ, ಇಲ್ಲೇ ಆಗಬೇಕು ನಿಮಗೆ. ಆವಾಗಲೇ ನಿಮಗೆಲ್ಲ ಭಯ ಬರೋದು. ಓಕೆ, ಥ್ಯಾಂಕ್ ಯು, ಲವ್ ಯು ಆಲ್. ನಾವೇನೇ ಮಾಡಿದ್ರು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಮಾಡ್ತೀವಿ. ನಮ್ಮ ಹಿಂದ್ಗಡೆ ಇರೋದು ಕೆಂಪೇಗೌಡರು. ಕೆಂಪೇಗೌಡ. ಥ್ಯಾಂಕ್ ಯು, ಲವ್ ಯು ಆಲ್.